ಯಲಹಂಕದಲ್ಲಿ ಪಾದಾಚಾರಿ ಮೇಲೆ ಲಾರಿ ಹತ್ತಿಸಿದಾನೆ ಚಾಲಕ. ಪಾದಾಚಾರಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಲಾರಿ ಬಿಟ್ಟು ಚಾಲಕ ಓಡಿ ಹೋಗಿದ್ದಾನೆ. ಲಾರಿ ಬಿಟ್ಟು ಓಡಿ ಹೋಗ್ತಾ ಇದ್ದಂತಹ ಚಾಲಕನನ್ನ ಸ್ಥಳೀಯರು ಹಿಡಿದಿದ್ದಾರೆ, ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಆಂಬ್ಯುಲೆನ್ಸ್ ಚಾಲಕ ಬಸವರಾಜ್ ಪೊಲೀಸರಿಗೆ ಚಾಲಕನನ್ನ ಒಪ್ಪಿಸಿದ್ದಾರೆ. ಪಾನ ಮತ್ತ ಲಾರಿ ಚಾಲಕನಿಗೆ ಸ್ಥಳೀಯರು ಕ್ಲಾಸ್ ತಗೊಂಡಿದ್ದಾರೆ. ಯಲಹಂಕದ ಸ್ಪರ್ಶ ಆಸ್ಪತ್ರೆ ಸಮೀಪ ಈ ಘಟನೆ ಆಗಿದೆ. ಲಾರಿ ಚಾಲಕ ಪಾನಮತ್ತನಾಗಿದ್ದ, ಕುಡಿದಿದ್ದ, ಡ್ರಿಂಕ್ ಅಂಡ್ ಡ್ರೈವ್. ನೇರವಾಗಿ ಬಂದು ಪಾದಾಚಾರಿಗೆ ಡಿಕ್ಕಿ ಹೊಡೆದಿದ್ದಾನೆ. ಪಾದಾಚಾರಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಯಲಹಂಕದಲ್ಲಿ ನಡೆದಿರುವಂಥ ಘಟನೆ ಇದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸಾಕಷ್ಟು ಜನ ಸೇರಿದ್ದಾರೆ. ಅಲ್ಲಿ ಡಿಕ್ಕಿ ಆದ ನಂತರ ಚಾಲಕ ಅಲ್ಲಿಂದ ಓಡಿ ಹೋಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಇದು ನ್ಯೂಸ್ ಫಸ್ಟ್ನ ಎಕ್ಸ್ಕ್ಲೂಸಿವ್ ದೃಶ್ಯಗಳು. ಕೇವಲ 20 ನಿಮಿಷದ ಹಿಂದೆ ನಡೆದಿರುವಂಥ ಘಟನೆ ಇದು. ಭೀಕರ ಅಪಘಾತ. ಪಾದಾಚಾರಿಗೆ ಬಂದು ಡಿಕ್ಕಿ ಹೊಡೆದಿದ್ದಾನೆ. ಪಾನಮತ್ತನಾಗಿದ್ದಂತೆ ಲಾರಿ ಡ್ರೈವರ್. ಈ ಕಸದ ಲಾರಿಗಳು ಜೊತೆಗೆ ಇಂಥ ದೊಡ್ಡ ಲಾರಿಗಳು, ಇದರ ಡ್ರೈವರ್ಗಳು ಪಾನಮತ್ತರಾದರೆ ಪರಿಸ್ಥಿತಿ ಹೇಗಿರಬೇಡ. ಪಾದಾಚಾರಿಗಳು ಓಡಾಡೋದು ಹೇಗೆ? ರಸ್ತೆ ಬದಿಲಿ ಓಡಾಡ್ತಾ ಇದ್ರಂತೆ ಪಾಪ ಅವರು. ಆ ಹೊತ್ತಿನಲ್ಲಿ ಡಿಕ್ಕಿ ಸಂಭವಿಸಿದೆ. ಪಾದಾಚಾರಿ ಸಾವನ್ನಪ್ಪಿದ್ದಾರೆ. ಅಪಘಾತದ ನಂತರ ಈ ಚಾಲಕ ಅಲ್ಲಿಂದ ಓಡಿ ಹೋಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಸ್ಥಳೀಯರು ಅವನನ್ನು ಚೇಸ್ ಮಾಡಿ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಪಾದಾಚಾರಿ ಮಾತ್ರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಪಾಪ ಅವರು ಯಾರು ಏನು? ಅವ್ರಿಗೊಂದು ಕುಟುಂಬ ಇರುತ್ತೆ, ಮಕ್ಕಳು ಮರಿ ಇರುತ್ತೆ. ರಸ್ತೆ ಬದಿಲಿ ಓಡಾಡ್ತಾ ಇದ್ರು ರೀ. ಆ ಹೊತ್ತಿನಲ್ಲಿ ಯಾರೋ ಬಂದು ಡಿಕ್ಕಿ ಹೊಡಿದ್ದಾರೆ ಅಂತ ಹೇಳಿದ್ರೆ ಅದು ಅವನು ತಪ್ಪಲ್ಲಿ. ಅವನು ಕುಡಿದು ಚಾಲನೆ ಮಾಡ್ತಾ ಇದ್ದ. ಕುಡಿದು ಮನೆಯಲ್ಲಿ ಇರಬೇಕಾಗಿತ್ತು. ಯಾಕೆ ಲಾರಿ ಹಿಡ್ಕೊಂಡು ಬರಬೇಕಾಗಿತ್ತು? ಇವತ್ತು ಎಷ್ಟೋ ಕಸದ ಲಾರಿಗಳು ಅದನ್ನು ಓಡಿಸೋವಂಥ ಚಾಲಕರು ಪಾನಮತ್ತರಾಗಿರ್ತಾರೆ. ಪ್ರಗತಿ ಇದ್ರ ಬಗ್ಗೆ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಪ್ರಗತಿ, ಪಾಪ ಸಾವನ್ನಪ್ಪಿದಂಥವ್ರು ಯಾರು, ಅವರು ಏನು ಅಂತೇಳಿ ಗೊತ್ತಾಗಿದೆಯಾ? ಜೊತೆಗೆ ಈ ಆಕ್ಸಿಡೆಂಟ್ ಹೇಗೆ ನಡೀತು ಅಂತ? ವಾಸುದೇವ್, ಒಂದು ಯಲಹಂಕದ ಸ್ಪರ್ಶ ಆಸ್ಪತ್ರೆಯ ಸಮೀಪ ಏನಿದೆ, ಈ ಪಾದಾಚಾರಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಯಮನ ರೂಪದಲ್ಲಿ ಈ ಲಾರಿ ಬಂದು ಆತನ ಮೇಲೆ ಎರಗಿ ಬಿಡುತ್ತೆ. ಅಂದ್ರೆ ಆ ದೃಶ್ಯವನ್ನ ನೋಡಿದ್ರೆ ಗೊತ್ತಾಗುತ್ತೆ. ಕಂಪ್ಲೀಟ್ ಆಗಿ ಅವರ ತಲೆಯಿಂದ ಹಿಡಿದು ಅಂದ್ರೆ ಅಡಿಯಿಂದ ಹಿಡಿದು ಮುಡಿವರೆಗೂ ಕೂಡ ಕಂಪ್ಲೀಟ್ ಆಗಿ ರಕ್ತಮಯ ಆಗಿರುವಂತಹದ್ದು. ಅಂದ್ರೆ ಅಲ್ಲೇ ಸ್ಪಾಟ್ ಡೆತ್ ಕೂಡ ಆದ್ರು. ಇಷ್ಟೆಲ್ಲ ಘಟನೆ ಆದಂತಹ ಸಂದರ್ಭದಲ್ಲಿ ಸುಮಾರು ಒಂದು 40 ವರ್ಷದ ವಯಸ್ಸಿನ ವ್ಯಕ್ತಿ ಸಾವನ್ನಪ್ಪಿರುವಂತಹದ್ದು ಅನ್ನುವಂತಹ ಮಾಹಿತಿ ಇದೆ. ಇಷ್ಟೆಲ್ಲ ಘಟನೆ ಆದಂತಹ ಸಂದರ್ಭ ಆ ಲಾರಿ ಚಾಲಕ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅಲ್ಲಿ ಜನರೆಲ್ಲ ಇದನ್ನ ಗಮನಿಸ್ತಾನೆ. ಸ್ಥಳೀಯರೆಲ್ಲ ಸೇರಿ ಎಲ್ಲ ಆತನಿಗೆ ಹೊಡಿತಾರೋ ಅನ್ನುವಂತಹ ಒಂದು ದೃಷ್ಟಿಯಿಂದ ಆತ ಅಲ್ಲಿಂದ ಕಾಲ್ ಕೀಳೋದಕ್ಕೆ ಟ್ರೈ ಮಾಡ್ತಾನೆ. ಸಿಕ್ಕಾಪಟ್ಟೆ ದೂರ ಓಡಿ ಹೋಗಿದ್ದ ಕೂಡ. ಆದ್ರೆ ಅಲ್ಲೇ ಇದ್ದಂತಹ ಒಂದಷ್ಟು ಹುಡುಗರು, ಅಂದ್ರೆ ಆಂಬ್ಯುಲೆನ್ಸ್ ಚಾಲಕರು ಇರ್ತಾರಲ್ಲ, ಇವರೆಲ್ಲ ಸೇರ್ಕೊಂಡು ಆತನನ್ನ ವಾಪಸ್ ಹಿಡ್ಕೊಂಡು ವಾಪಸ್ ಕರ್ಕೊಂಡು ಬಂದು ಪೊಲೀಸರಿಗೆ ಒಪ್ಪಿಸುವಂತಹ ಕೆಲಸ ಮಾಡ್ತಾರೆ. ಆದ್ರೆ ಎಂತಹ ಏನು ದುರದೃಷ್ಟ ಆ ಸಾವನ್ನಪ್ಪಿರುವಂತಹ ವ್ಯಕ್ತಿದಂತ ಹೇಳ್ಬೋದು. ಯಾಕಂದ್ರೆ ಪಾರ್ಸಲ್ ತಗೊಂಡು ಹೋಗ್ತಾ ಇರ್ತಾರೆ, ಊಟನ ಪಾರ್ಸಲ್ ತಗೊಂಡು ಹೋಗ್ತಾ ಇದ್ದಂತಹ ವ್ಯಕ್ತಿಯ ಮೇಲೆ ಯಮನ ರೂಪದಲ್ಲಿ ಈ ಲಾರಿ ಚಾಲಕ ಬರ್ತಾನೆ. ಅದು ಕೂಡ ಓವರ್ ಸ್ಪೀಡ್ ಆಗಿ ಗಾಡಿಯನ್ನ ಓಡಿಸ್ಕೊಂಡು ಬಂದಿರುವಂತಹದ್ದು, ಜೊತೆಗೆ ಕುಡಿದು ಗಾಡಿಯನ್ನ ಓಡಿಸ್ತಾ ಇರುವಂತಹ ಎಫೆಕ್ಟ್ ಈ ರೀತಿಯಾಗಿ ಆಗಿರುವಂತಹದ್ದು. ಆತನ ಮನೆಯಲ್ಲಿ ಯಾರೋ ಈತ ಊಟ ತರ್ತಾನೆ ಅಂತ ಬಹುಶಃ ಕಾಯ್ಕೊಂಡು ಕೂತಿರ್ಬೋದು, ಅಥವಾ ಈತನಿಗೆ ಸಾಯುವಂತಹ ಯಾವುದೇ ರೀತಿಯಾದಂತಹ ಅಂದ್ರೆ ಈ ಒಂದು ಲಾರಿ ಮೂಲಕ ತನ್ನ ಸಾವು ಬರುತ್ತೆ ಅನ್ನುವಂತಹ ಯಾವುದೇ ರೀತಿಯಾದ ಕನಸು ಕೂಡ ಬಿದ್ದಿರೋದಿಲ್ಲ. ಅವನ ಪಾಡಿಗೆ ಅವ್ನು ನಡ್ಕೊಂಡು ಹೋಗ್ತಿರ್ತಾನೆ. ಅವನ ಮೇಲೆ ಈ ತರ ಯಮನ್ ತರ ಈ ಕುಡ್ಕೊಂಡು ಬಂದು ಗಾಡಿ ಓಡಿಸಿರುವಂತಹ ಎಫೆಕ್ಟ್ ಈ ರೀತಿಯಾದಂತಹ ಘಟನೆ ಸಂಭವಿಸಿರುವಂತದ್ದು. ಇವತ್ತು ಬೆಳಿಗ್ಗೆ ಕೂಡ ಇನ್ಫ್ಯಾಕ್ಟ್ ನೆಲಮಂಗಲದಲ್ಲಿ ಶಾಲಾ ಬಸ್ ಒಂದು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಮಕ್ಕಳನ್ನ ಕೂರಿಸ್ಕೊಂಡು ಶಾಲಾ ಬಸ್ ಒಂದು ಹೋಗುವಾಗ ಅಪಘಾತ ಆಗಿತ್ತು. ಅವರು ಕೂಡ ಓವರ್ ಸ್ಪೀಡ್ ಇದ್ರು. ಇತ್ತೀಚಿನ ದಿನಗಳಲ್ಲಿ ಈ ಲಾರಿಗಳು ಜೊತೆಗೆ ಸ್ಕೂಲ್ ಬಸ್ಗಳು ಜೊತೆಗೆ BMTC ಇವೆಲ್ಲವೂ ಕೂಡ ಓವರ್ ಸ್ಪೀಡ್ ಆಗಿ ಹೋಗ್ತಾ ಇರೋದ್ರಿಂದ ಈ ರೀತಿಯ ಘಟನೆ ಸಂಭವಿಸ್ತಾ ಇದೆ. ಇದಕ್ಕೆ ಮೊದಲು ಕಡಿವಾಣ ಹಾಕಬೇಕು ವಾಸುದೇವ್. ರೈಟ್, ಓಕೆ, ಥ್ಯಾಂಕ್ ಯು ಪ್ರಗತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.